ವೆಲ್ಕಮ್ ಟು ಆರ್ ಪಿ ಎಸ್ ಎಲ್ ಫ್ಯಾಮಿಲಿ. ನಾನಿವತ್ತು ಪೂರಿ ಉಬ್ತಾ ಇಲ್ಲ ಅಥವಾ ಸಾಫ್ಟಾಗಿ ಸ್ಮೂತಾಗಿ ಪೂರಿನ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಸುಲಭವಾಗಿ ಮಾಡ್ಬೋದು ಪೂರಿನ, ಕಷ್ಟ ಏನಲ್ಲ. ಒಂದು 1/4 ಕಪ್ಪಷ್ಟು ನಾನು ಚಿರೋಟಿ ರವೆನ ಇಟ್ಕೊಂಡಿದ್ದೀನಿ. ಅದೇ ಬಟ್ಲಲ್ಲಿ ಅಳತೆಯಲ್ಲಿ ನಾನು ಗೋಧಿ ಹಿಟ್ಟು ಕೂಡ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ನಾನು ಒಂದು ಬಟ್ಲಿಗೆ ಹಾಕ್ಕೊಂಡು ಚಿರೋಟಿ ರವೆ ಮತ್ತು ಗೋಧಿ ಹಿಟ್ಟು ಎರಡನ್ನೂ ಹಾಕ್ಕೊಂಡು 1/4 ಟೇಬಲ್ ಸ್ಪೂನಷ್ಟು ಉಪ್ಪು ಕೂಡ ಹಾಕ್ಕೊತಾ ಇದ್ದೀನಿ, ಸಣ್ಣ ಉಪ್ಪನ್ನು. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಆದಮೇಲೆ ನಾನು 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿ ಹಾಕ್ಕೊಂಡಿದ್ದೀನಿ. ಅದು ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ. ಇನ್ನೊಂದು ಬಟ್ಲಲ್ಲಿ ನಾನು ನೀರನ್ನು ಬಿಸಿ ಮಾಡಿ ಇಟ್ಕೊಂಡಿದ್ದೆ. ತುಂಬ ಬಿಸಿ ನೀರು ಅಲ್ಲ, ತುಂಬ ತಣ್ಣೀರು ಅಲ್ಲ, ಮೀಡಿಯಮ್ ಅದಕ್ಕಿರಲಿ. ಅದನ್ನು ಸ್ವಲ್ಪನೇ ಹಿಟ್ಟಿಗೆ ನೀರು ಹಾಕ್ಕೊಂಡು ಕಲಿಸ್ಕೊಬೇಕು. ನಾವು ಚಪಾತಿ ಹಿಟ್ಟು ಕಲಿಸ್ಕೊತೀವಲ್ಲ ಅದಕ್ಕೆ ಕಲಿಸ್ಕೊಬೇಕು. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ನಾನಿಲ್ಲಿ. ತುಂಬಾ ಸಾಫ್ಟಾಗಿ ಸ್ಮೂತಾಗಿ ಬರುತ್ತೆ ಈ ಥರ ಸ್ವಲ್ಪ ಬಿಸಿ ನೀರು ಹಾಕಿ ಕಲಿಸೋದ್ರಿಂದ. ಇದಕ್ಕೆ ನಾನು 1-2 ಟೇಬಲ್ ಸ್ಪೂನಷ್ಟು ಮತ್ತು ಎಣ್ಣೆನ ಕಾಯಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನೋಡಿ, ಇದನ್ನು ಎಣ್ಣೆ ಹಾಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಥರ ಕಲಿಸ್ಕೊಂಡ್ರೆ ನೋಡಿ ತುಂಬಾ ಸಾಫ್ಟಾಗಿರುತ್ತೆ ಹಿಟ್ಟು. ನೋಡಿ, ಮುಟ್ಟಿ ತೋರಿಸ್ತಾ ಇದ್ದೀನಿ. ಈ ಥರ ಸಾಫ್ಟಾಗಿರುತ್ತೆ. ಇದನ್ನು ಒಂದು 10 ನಿಮಿಷ ಪ್ಲೇಟ್ ಮುಚ್ಚಿ ಬಿಡ್ತಾ ಇದ್ದೀನಿ. 10 ನಿಮಿಷ ಆದಮೇಲೆ ನಾನಿಲ್ಲಿ ತೆಗೆದು ಇನ್ನೊಂದು ಸಲ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ನಾದ್ಕೊಬೇಕು ಹಿಟ್ಟನ್ನು. ಸಾಫ್ಟಾಗಿ ಸ್ಮೂತಾಗಿ ಚೆನ್ನಾಗಿದೆ ನೋಡಿ, ಕೈಗೆ ಅಂಟ್ತಾ ಇಲ್ಲ. ಚಿಕ್ಕ ಚಿಕ್ಕ ಉಂಡೆಗಳು ಮಾಡ್ಕೊಂಡು ನಾನಿಲ್ಲಿ ಲಟ್ಟಿಸ್ತಾ ಇದ್ದೀನಿ. ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಲಟ್ಟಿಸ್ಕೊತಾ ಇದ್ದೀನಿ. ಎಣ್ಣೆ ಕಾಯೋಕ್ಕೆ ಇಟ್ಟಿದ್ದೆ ಮೊದಲೇ. ಎಣ್ಣೆ ಕಾದಿದೆ ನೋಡಿ. ಈ ಥರ ಲಟ್ಟಿಸಿ ಪೂರಿನ ಹಾಕ್ತಾಯಿದ್ದೀನಿ ಬಿಸಿ ಎಣ್ಣೆಗೆ. ನೋಡಿ, ನೀಟಾಗಿ ಉಬ್ಕೊಂಡು ಪೂರಿ ಚೆನ್ನಾಗಿ ಬಂದಿದೆ. ಇದನ್ನು ಮತ್ತೆ ತಿರುಗಿಸಿ ಬೇಯಿಸ್ತಾ ಇದ್ದೀನಿ. ನೋಡಿ, ತುಂಬಾ ಸಾಫ್ಟಾಗಿ ಸ್ಮೂತಾಗಿ ಉಬ್ಬಿ ಚೆನ್ನಾಗಿ ಬರ್ತಾಯಿದೆ ಪೂರಿ. ನೋಡಿ, ಇಷ್ಟೇ ಸಿಂಪಲ್ಲಾಗಿ ಪೂರಿ ಮಾಡೋದು. ಇದೇ ಥರ ನಾನು ಇನ್ನೊಂದು ಕೂಡ ಲಟ್ಟಿಸಿ ಎಣ್ಣೆಗೆ ಹಾಕಿ ಬಿಟ್ಟಿದ್ದೆ. ನೋಡಿ, ಈ ಥರ ಚೆನ್ನಾಗಿ ಉಬ್ಬಿ ಬಂದಿದೆ ಪೂರಿ ಕೂಡ. ನಾವು ತುಂಬ ತೆಳುವಾಗಿ ಉದ್ದಬಾರ್ದು, ಒಂದು ಸ್ವಲ್ಪ ದಪ್ಪವಾಗಿ ಉದ್ಕೊಬೇಕು ಪೂರಿಗೆ. ಆಗ ಉಬ್ಬಿ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.